ಫ್ರೆಂಡ್ಸ್ ಇಂದಾನೆ ಗೌತಮಿಯ ಪಾಸಿಟಿವ್ ಮುಖವಾಡ ಕಳ್ಚಿದೆ. ಗೌತಮಿ ವಿರುದ್ಧ ಮೋಕ್ಷಿತಾ ಅವರು ತಿರುಗಿ ಬಿದ್ದಿದ್ದಾರೆ. ಎಷ್ಟು ದಿನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಇವರು ಈಗ ವಿರೋಧಿಗಳಾಗಿದ್ದು ಯಾಕೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕ್ಲೋಸ್ ಫ್ರೆಂಡ್ಸ್ ಇಂದಾನೆ ಗೌತಮಿಯ ಪಾಸಿಟಿವ್ ಮುಖವಾಡ ಕಳ್ಚಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಇವರು ಈಗ ವಿರೋಧಿಗಳಾಗಿದ್ದಾರೆ. ಗೌತಮಿ ವಿರುದ್ಧ ಮೋಕ್ಷಿತಾ ಅವರು ತಿರುಗಿ ಬಿದ್ದಿದ್ದಾರೆ. ಹಾಗಿದ್ರೆ ಎಷ್ಟು ದಿನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಇವರು ಈಗ ವಿರೋಧಿಗಳಾಗಿದ್ದು ಯಾಕೆ ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ. ಕೆಲವೇ ದಿನಗಳ ಹಿಂದೆ ಅಷ್ಟೇ ಗೌತಮಿ ಮತ್ತು ಮೋಕ್ಷಿತಾ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು. ಯಾವುದೇ ವಿಚಾರ ಇದ್ರು ಒಬ್ರಿಗೊಬ್ರು ಚರ್ಚೆ ಮಾಡ್ತಿದ್ರು, ಒಬ್ಬರಿಗೆ ಇನ್ನೊಬ್ರು ಬೆಂಬಲವಾಗಿ ನಿಂತಿದ್ರು. ಆದ್ರೆ ಈಗ ಮೋಕ್ಷಿತಾ ಅವರು ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಗೌತಮಿ ವಿರುದ್ಧ ಅವರು ತಿರುಗಿ ನಿಂತಿದ್ದಾರೆ. ಗೌತಮಿಯ ಪಾಸಿಟಿವಿಟಿ ಮುಖವಾಡ ತೆಗೆಯಲು ಮೋಕ್ಷಿತಾ ನಿರ್ಧರಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಂತ್ರ ಕುತಂತ್ರ ಮಾಡೋದು ಅನಿವಾರ್ಯ. ಅಂತಹ ಜಾಗದಲ್ಲಿ ಬರೀ ಪಾಸಿಟಿವ್ ಆಗಿ ಇರ್ತೇನೆ ಅಂದ್ರೆ ಅದು ನಾಟಕ ಅನ್ನೋ ರೀತಿ ಕಾಣುತ್ತೆ. ಗೌತಮಿ ಅವರು ಮೊದಲ ದಿನದಿಂದಲೂ ಪಾಸಿಟಿವ್ ಮಂತ್ರ ಜಪಿಸ್ತಿದ್ದಾರೆ. ಆದ್ರೆ ಅದು ಅವರಿಗೇನೆ ಬ್ಯಾಕ್ ಫೈರ್ ಆಗ್ತಿದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವ ಬಹುತೇಕ ಸ್ಪರ್ಧಿಗಳು ಗೌತಮಿಯ ಪಾಸಿಟಿವ್ ಹೇಳಿಕೆಗಳನ್ನ ಖಂಡಿಸ್ತಿದ್ದಾರೆ. ಮುಖ್ಯವಾಗಿ ಮೋಕ್ಷಿತಾ ಅವರು ಕಟುವಾಗಿ ಟೀಕಿಸ್ತಿದ್ದಾರೆ. ಅಚ್ಚರಿ ಏನಂದ್ರೆ ಒಂದಷ್ಟು ದಿನಗಳ ಹಿಂದೆ ಗೌತಮಿ ಹಾಗೂ ಮೋಕ್ಷಿತಾ ಪ್ರಾಣ ಸ್ನೇಹಿತೆಯರಾಗಿದ್ರು. ಗೌತಮಿ ಅವರು ಅಂದುಕೊಂಡ ರೀತಿಯಲ್ಲಿ ನಡೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ. ಹಾಗಾಗಿ ಈ ವಿಚಾರವನ್ನ ಇಟ್ಕೊಂಡು ಎಲ್ಲರೂ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಅವರನ್ನ ಹತ್ತಿರದಿಂದ ನೋಡಿದವರು ಅಂದ್ರೆ ಅದು ಮೋಕ್ಷಿತಾ ಪೈ. ಹಾಗಾಗಿ ಗೌತಮಿ ಅವರ ಎಲ್ಲಾ ನಡೆಗಳ ಬಗ್ಗೆ ಮೋಕ್ಷಿತಾ ಅವರಿಗೆ ಗೊತ್ತು. ಈ ಹಿಂದೆ ಗೌತಮಿ ಹೇಗೆ ನಡೆದುಕೊಂಡಿದ್ರು, ಏನೆಲ್ಲಾ ಮಾತುಗಳನ್ನ ಆಡಿದ್ರು ಎಂಬುದನ್ನ ಈಗ ಮೋಕ್ಷಿತಾ ಬಯಲು ಮಾಡ್ತಿದ್ದಾರೆ. ಪಾಸಿಟಿವ್ ಎಂಬುದೇ ನಿಜವಲ್ಲ, ಇದು ಗೌತಮಿ ಅವರ ತಂತ್ರಗಾರಿಕೆ ಅಷ್ಟೇ ಅನ್ನಿಸ್ತಾ ಇದೆ. ಎಲ್ಲರ ರೀತಿ ಗೌತಮಿ ಕೂಡ ಗಾಸಿಪ್ ಮಾಡ್ತಾರೆ, ಗ್ರೂಪಿಸಂ ಮಾಡ್ತಾರೆ, ಬೇರೆಯವರ ಕೆಡುಕುಗಳನ್ನ ಗುರುತಿಸ್ತಾರೆ, ಪಾರ್ಶಾಲಿಟಿ ಆಗುವ ಹಾಗೆ ನಡೆದುಕೊಳ್ತಾರೆ. ಇದನ್ನೆಲ್ಲ ನಗುಮುಖದಿಂದ ಮಾಡಿ ಅದನ್ನೇ ಪಾಸಿಟಿವಿಟಿ ಎಂದ್ಕೊಂಡು ಓಡಾಡ್ತಿದ್ದಾರೆ. ಅವರ ಈ ಗುಣ ಅನೇಕರಿಗೆ ಇಷ್ಟ ಆಗ್ತಿಲ್ಲ. ಉಗ್ರಂ ಮಂಜು, ಗೌತಮಿ ಹಾಗೆ ಮೋಕ್ಷಿತಾ ಅವರು ಒಂದು ಗುಂಪಾಗಿ ಇದ್ರು. ಆ ಗುಂಪಿನಲ್ಲಿ ನಿಧಾನವಾಗಿ ಮೋಕ್ಷಿತಾ ಅವರಿಗೆ ಆದ್ಯತೆ ಕಡಿಮೆ ಆಗಲು ಶುರುವಾಯಿತು. ಮೋಕ್ಷಿತಾ ಅವರನ್ನ ಬಿಟ್ಟು ಕೇವಲ ಉಗ್ರಂ ಮಂಜು ಮತ್ತು ಗೌತಮಿ ಅವರೇ ನಿರ್ಧಾರಗಳನ್ನ ತಗೊಳ್ತಿದ್ರು. ಹಾಗಾಗಿ ಇದರಿಂದ ಮೋಕ್ಷಿತಾ ಅವರಿಗೆ ಬೇಸರ ಆಯಿತು. ಆದ್ರಿಂದ ಅವರು ಆ ಗುಂಪಿನಿಂದ ದೂರ ಆದ್ರು. ಆದ್ರಿಂದ ಈಗ ಗೌತಮಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಗೌತಮಿ ಮತ್ತು ಮೋಕ್ಷಿತಾ ಅವರು ಜೋರಾಗಿ ಜಗಳ ಮಾಡ್ಕೊಂಡ್ರು ಅಚ್ಚರಿ ಏನಿಲ್ಲ. ನೋಡಿದ್ರಿ ಅಲ್ಲ, ಬಿಗ್ ಬಾಸ್ಗೆ ಬರುವ ಮೊದಲೇ ಇವರಿಬ್ರು ಪರಿಚಯಸ್ಥರು. ಬಿಗ್ ಬಾಸ್ಗೆ ಬಂದ ಮೇಲೆ ಇವರ ಆತ್ಮೀಯತೆ ಇನ್ನಷ್ಟು ಹೆಚ್ಚಾಯ್ತು. ಒಬ್ರಿಗೊಬ್ರು ಬೆಂಬಲವಾಗಿ ನಿಂತಿದ್ರು. ಆದ್ರೆ ಗೌತಮಿ ಅವರು ಮೋಕ್ಷಿತಾ ಅವರನ್ನ ನಿರ್ಲಕ್ಷಿಸಿದ್ರಿಂದ ಇವರಿಬ್ಬರ ಮಧ್ಯೆ ಸ್ನೇಹ ದೂರ ಆಗ್ತಾ ಬಂತು. ಈಗ ಮೋಕ್ಷಿತಾ ಅವರು ಗೌತಮಿ ಅವರ ಪಾಸಿಟಿವಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಇದರಿಂದ ಇವರಿಬ್ರ ಮಧ್ಯೆ ಜಗಳ ಆಗುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.